ನಮಸ್ಕಾರ ರೀ ಎಲ್ಲರಿಗೂ. ಇಡ್ಲಿ ಮೆತ್ತಗೆ ಹೂವಿನಂಗ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನೋಡೋಣ. ಇಡ್ಲಿ ಮಾಡೋ ಮುಂಚಿತವಾಗಿ ನಾವೇನು ಮಾಡಬೇಕು ಅಂತಂದ್ರೆ 1 ಕಪ್ಪಿನಷ್ಟು ಉದ್ದಿನಬೇಳೆನ ನೆನೆ ಹಾಕಿಡಬೇಕು. ನೆನೆ ಹಾಕಿದ್ಮೇಲೆ ಅದಕ್ಕೆ 3-4 ತಾಸರ ನೆನಿಬೇಕು. ಅವು ಹಂಗೆ ಇಡ್ಲಿ ರವೆ ತಗೊಂಡು 3-4 ಸತಿ ನಾವು ಅವನ್ನೇನು ಮಾಡಬೇಕು ಅಂತಂದ್ರೆ ಸ್ವಚ್ಛಗೆ ತೊಳ್ಕೊಬೇಕು. ತೊಳ್ಕೊಂಡು ಸೈಡಿಗೆ ಅದನ್ನು ನಾವೇನು ಮಾಡಬೇಕು ಅಂತಂದ್ರೆ ಎತ್ತಿಟ್ಕೋಬೇಕು. ನೀರನ್ನೆಲ್ಲ ಬಸದು ಎತ್ತಿಟ್ಕೋಬೇಕು. ಅದಾದಮೇಲೆ ಏನು ಮಾಡಬೇಕು, ನಾವು ನೆನೆಗೆ ಇಟ್ಟಿದ್ವಲ್ಲ ಉದ್ದಿನಬೇಳೆನ ಅವನ್ನ ಮತ್ತೊಮ್ಮೆ ತೊಳ್ಕೊಂಡು ಅದ್ರ ಜೊತೆಗೆ ನಾವು ಇನ್ನೊಂದು ಸ್ವಲ್ಪ ಏನು ಕುಡಿಸ್ಬೇಕು ಅಂತ ಅಂದ್ರೆ ಅವಲಕ್ಕಿನ ತೊಳೆದು ನೆನೆಸಿಟ್ಕೊಂಡು ಅವಲಕ್ಕಿ ಮತ್ತು ಉದ್ದಿನಬೇಳೆನ ನಾವು ಎರಡು ಮಿಕ್ಸ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಆದಮೇಲೆ ಏನು ಮಾಡಬೇಕು ಅಂತಂದ್ರೆ ಮೊದಲ ತೊಳೆದು ಆ ರವಕ್ಕೆ ಉದ್ದಿನಬೇಳೆ ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಏನು ಮಾಡಬೇಕು ಅಂತಂದ್ರೆ ಮಿಶ್ರಣ ಮಾಡ್ಕೋಬೇಕು ಚಂದಾಗ ಕಲಿಸಿ. ಅದಾದಮೇಲೆ ರಾತ್ರಿ ಪೂರ್ತಿ ಎಲ್ಲ ನಾವು ಅದನ್ನು ನೆನೆಯಾಕ್ ಬಿಡಬೇಕು. ಮುಂಜಾನೆ ಅದು ಏನು ಮಾಡಬೇಕು ಅಂತಂದ್ರೆ ಕೆಲವೊಮ್ಮೆ ಅದು ಹಿಟ್ಟು ಉಬ್ಬಿರುತ್ತೆ, ಇನ್ನು ಕೆಲವೊಮ್ಮೆ ಏನಾಗಿರಲ್ಲ ಉಬ್ಬಿರೋದಿಲ್ಲ. ಅದಕ್ಕೆ ನಾವು ಏನೇನು ಮಿಕ್ಸ್ ಮಾಡ್ಕೋಬೇಕು ಅಂದ್ರೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸೋಡಾ ಪುಡಿನ ಹಾಕಿ ಚಂದಾಗ ಕಲಿಸಿ. ಅದಾದಮೇಲೆ ಏನು ಮಾಡಬೇಕು ಅಂತಂದ್ರೆ ಇಡ್ಲಿ ಪಾತ್ರೆ ತೊಗೊಂಡು ನಾವೇನು ಮಾಡಬೇಕು, ಅದಕ್ಕೆ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಪ್ರತಿಯೊಂದು ಪ್ಲೇಟಿಗೂ ನಾವು ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಅದಕ್ಕೆ ನಾವು ಮಿಶ್ರಣ ಮಾಡ್ಕೊಂಡಿರ್ತೀವಲ್ಲ ಇಡ್ಲಿ ಹಿಟ್ಟನ್ನ ಹಾಕಿ ಏನು ಮಾಡಬೇಕು, ಬೇಯಕ್ಕೆ ಬಿಡಬೇಕು. ಬೇಯಕ್ಕೆ ಬಿಟ್ಟಾದ್ಮೇಲೆ ರೆಡಿ ಹಾಕವು ನೋಡ್ರಿ ನಾವು ಮೆತ್ತಗೆ ಹೂವಿನಂಗ ಇಡ್ಲಿ. ಸಂಪೂರ್ಣವಾದ ವಿಡಿಯೋವನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡಿ ಹಾಗೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಿರ್ಮಲಾ ಹೆಲ್ತ್ ಟಿಪ್ಸ್ ಆ್ಯಂಡ್ ರೆಸಿಪಿ.